ಫೈನ್ ಫೈನ್ ರಘು 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 ಏನು ನಿಮ್ಮ ಪರ್ಫಾರ್ಮೆನ್ಸು 15 14 ಎಷ್ಟಿದೆ ರಘು ಅಲ್ಲಿ ಪಾಲಿಕೆದು ಮಾತಾಡ್ತಾ ಇದ್ದೀನಿ ನಾನು. ರಮಕಾಂತ್, ಒಂದು ವಿಚಾರವನ್ನ ನಮ್ಮ ಮಿತ್ರರು ಮಾತಾಡ್ತಾ ಇದ್ರು. ಬಿಜೆಪಿ ಆಲ್ರೆಡಿ ನಾವು ಏನು ವಿಜಯೋತ್ಸವ ಮಾಡ್ತಾ ಇದ್ದೀವಿ ಅಥವಾ ಏನು ಬಿಜೆಪಿ ಇಡೀ ದೇಶಾದ್ಯಂತ ಇದನ್ನ ಏನು ದಿಗ್ವಿಜಯ ಬಾರಿಸ್ತಾ ಇದೀವಿ ಅಂತ ಹೇಳಿ. ಒಂದು ವಿಚಾರವನ್ನ ನಾವು ನೀವೆಲ್ಲ ನೋಡ್ಬೇಕಾಗಿದೆ. ಮಹಾರಾಷ್ಟ್ರದ ಎಕ್ಸೆಪ್ಟ್ ಈ ವರ್ಷ ಏನು 2024ರಲ್ಲಿ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಎಸ್ಪೆಷಲಿ ಆಫ್ಟರ್ ಎನ್ಸಿಪಿ ಮತ್ತೆ ಉದ್ಧವ್ ಠಾಕ್ರೆ ಬಣವನ್ನ ಅಂದ್ರೆ ನಮ್ಮ UBT ಬಣವನ್ನ ಡಿವೈಡ್ ಮಾಡಿದ ನಂತರನೇ ಅವರು ಫುಲ್ ಮೆಜಾರಿಟಿ ಬಂದಿರ್ತಕ್ಕಂಥದ್ದು. ಅಂದ್ರೆ ಕಳೆದ 20-30 ವರ್ಷದಲ್ಲಿ ಬಿಜೆಪಿ ತನ್ನ ಸ್ವಂತ ಬಲದ ಮೇಲೆ ಯಾವತ್ತೂ ಅಧಿಕಾರವನ್ನ ಇಡೀ ಇನ್ನು ಕರ್ನಾಟಕದಲ್ಲೂ ಮಾಡಿಲ್ಲ, ಬಿಡಿ ಮಹಾರಾಷ್ಟ್ರದಲ್ಲೂ ಮಾಡಿರ್ಲಿಲ್ಲ. ಆದ್ರೆ ಒಂದು ಬಾರಿ ಯಾವಾಗ ಉದ್ಧವ್ ಠಾಕ್ರೆ ಬಣವನ್ನ ಒಡೆದಾಕಿದ ನಂತರ ಮತ್ತೆ ಎನ್ಸಿಪಿಯನ್ನು ಒಡೆದಾಕಿದ ನಂತರ ಅಲ್ಲಿರ್ತಂತ ಘಟಾನುಘಟಿ ನಾಯಕರುಗಳನ್ನ ತೆಗೆದುಕೊಂಡು ಹೋಗಿ ಏನು ಪ್ರಚೋದನೆ ಕೊಟ್ಟು ಅವರು ಏನು ಇಡಿ ಮತ್ತೆ IT ಇಕ್ಕಳಕ್ಕೆ ಸೇರಿಸ್ಕೊಂಡು ಅವರನ್ನ ಯಾವಾಗ ಡಿವೈಡ್ ಮಾಡಿದ್ರು ಆಗ ಅಫ್ಕೋರ್ಸ್ ನಾವು ಸೋಲನ್ನು ಒಪ್ಕೊಳ್ತೇವೆ. ಇಂಕ್ಲೀಸ್ ಏನು UBT ಅವ್ರಿರ್ಬೋದು. ಈಗ ಏನ್ ಗೊತ್ತಾರಗು ಪ್ರಶ್ನೆ ಏನ್ ಗೊತ್ತಾರಗು, ಈಗ ಅವ್ರು ಯಾರನ್ನಾದ್ರೂ ಡಿವೈಡ್ ಮಾಡ್ಕೊಳ್ಳಿ, ಯಾರು ನಿಮ್ ಬಣಕ್ಕೆ ಯಾಕೆ ಬರಲ್ಲ, ನಿಮ್ ಕಡೆಗೆ ಯಾಕೆ ಬರಲ್ಲ ಅವ್ರು ಯಾರು ಅವ್ರು ಯಾರಾದ್ರೂ ಡಿವೈಡ್ ಮಾಡ್ಕೊಳ್ಳಿ. ನಮ್ ಕೈಲಿ ಕೇಂದ್ರ ಸರ್ಕಾರದ IT BT ED ಇಲ್ಲಲ್ಲ. ಈಗ ವಂಚಿತ್ ಬಹುಜನ ಆಘಾಡಿ ಆಯ್ತಾ, ರಾಷ್ಟ್ರೀಯ ಸಮಾಜ್ ಪಕ್ಷ ಇಂಥವ್ರು ಸೇರ್ಸ್ಕೊಂಡು ಹೋಗಿದ್ದೀರಪ್ಪ ಈ ಸಲ ಎಲೆಕ್ಷನ್ಗೆ. ಈಗ ನೀವಿದೆ ಅಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇರ್ತಕ್ಕಂಥವ್ರನ್ನ ಯಾಕೆ ಸೇರಿಸ್ಕೊಂಡಿಲ್ಲ? ಒಂದು ಬಾರಿ ಯಾವಾಗ್ಲೂ ರಮಾಕಾಂತ್, ಒಂದು ಬಾರಿ ಕೆರೆನಲ್ಲಿರ್ತಕ್ಕಂತ ನೀರು ಹೊರಗಡೆ ಹೋಯ್ತು ಅಂತಂದ್ರೆ ಮತ್ತೊಮ್ಮೆ ಕೆರೆ ಫಿಲ್ ಮಾಡೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಅದರ ಅರ್ಥ ಕೆರೆ ಕೆಳಗಡೆ ಹೋಗಿದೆ, ಅದರ ನೀರನ್ನ ನಮ್ಮ ಹತ್ರ ಡ್ಯಾಮ್ ಅನ್ನ ಓಪನ್ ಮಾಡ್ಕೊಂಡು ಕೆರೆ ಫಿಲ್ ಮಾಡ್ಕೊಂಡಿದೀವಿ ಅಂದ್ರೆ ಅದರ ಅರ್ಥ ಮತ್ತೊಮ್ಮೆ ಡ್ಯಾಮ್ ಫಿಲ್ ಆಗಲ್ಲ ಅಂತ ಅರ್ಥ ಅಲ್ಲ. ಅದೇ ಹಂಗಲ್ಲ ರೀ, ನಿಮ್ ಪಾರ್ಟಿ ಕತೆ ಏನಾಗ್ತಿದೆ ಗೊತ್ತಾ ರಘು, ನಿಮ್ ಪಾರ್ಟಿ ಕತೆ ಏನಾಗ್ತಿದೆ ಗೊತ್ತಾ? ಏನೋ ಕೆರೆಯಲ್ಲಿ ಯಾವುದೋ ಒಂದು ಗೇಟ್ ತೆಗೆದುಬಿಟ್ಟು ನೀರು ಬಿಟ್ಬಿಟ್ರೆ ಮತ್ತೆ ಗೇಟ್ ಹಾಕ್ತಾರಪ್ಪ, ಮತ್ತೆ ನೀರು ತುಂಬಿಕೊಳ್ಳುತ್ತೆ ಅನ್ಬೋದು. ನಿಮ್ದು ಕಟ್ಟೆನೇ ಕಿತ್ಕೊಂಡು ಹೋಗ್ಬಿಟ್ಟಿದ್ಯಲ್ರಿ ಎಲ್ಲಾನು. ಸುಮ್ಮನೆ ಯಾಕ್ರಿ ಮಾತಾಡ್ತೀರಿ? ಸುಮ್ಮನೆ ನಿಮ್ಗೆ ಖುಷಿ ಪಟ್ಕೊಳ್ಳೋದ ಇದು ಯಾವತ್ತು? ಸರಿ ನಿಮ್ ರಾಹುಲ್ ಗಾಂಧಿ ಫಾರಿನ್ ಟೂರ್ ಯಾವಾಗ? ನಾಳೆ ಸಾಯಂಕಾಲನ ಮತ್ತೆ ಮುಗೀತಾ? ಮುಂಬೈ ಎಲೆಕ್ಷನ್ ಕತೆ ಮುಗೀತು, ನಾಳೆ ಸಾಯಂಕಾಲ ಮತ್ತೆ ಫಾರಿನ್ ಟೂರಾ? ಪಾರ್ಟ್ ಟೈಮ್ ವರ್ಕರ ಇಲ್ಲಿ ರಾಹುಲ್ ಗಾಂಧಿ? ನೋಡಿ, ಒಬ್ಬ ರಾಷ್ಟ್ರ ನಾಯಕನಾಗಿ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯವಹಾರಗಳ ಬಗ್ಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡ್ತಕ್ಕಂಥ ಜಿಯೋ ಪೊಲಿಟಿಕಲ್ ಇಶ್ಯೂಗಳ ಬಗ್ಗೆ ಅರ್ಥ ಇರಬೇಕು. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ನಾಯಕರುಗಳ ಜೊತೆ ಸಂಪರ್ಕ ಬೆಳೆಸ್ಕೊಳ್ಬೇಕಾದ ಮುಂದಿನ ನಾಯಕತ್ವದ ಗುಣಗಳು. ಮನೆಗೆದ್ದು ಮಾರ್ಗೆಲ್ಲು ಅಂತಾರ್ರಿ ರಘು, ಕೇಳಿಸ್ಕೊಳ್ರಿ. ಮನೆಗೆದ್ದು ಮಾರ್ಗೆಲ್ಲು ಅಂತಾರೆ. ಏನ್ ಅಮೆರಿಕ ಎಲೆಕ್ಷನ್ ಸ್ಪರ್ಧೆ ಮಾಡ್ತಾ ಇದಾರೇನ್ರಿ ಅವರು? ಒಳ್ಳೆ ಕತೆ. ನಾನು ಇಲ್ಲಿ ಒಂದ್ ಪಾಲಿಕೆ ಚುನಾವಣೆ ಮಾತಾಡ್ತಾ ಇದ್ದೀನಿ ರಘು, ಒಂದ್ ಪಾಲಿಕೆ ಚುನಾವಣೆ ರೀ ಇದು. ನಾನು ML ಎಲೆಕ್ಷನ್ ಮಾತಾಡ್ತಾ ಇಲ್ಲ, MP ಮಾತಾಡ್ತಾ ಇಲ್ಲ, ರಾಜ್ಯಸಭಾನು ಮಾತಾಡ್ತಾ ಇಲ್ಲ. ಇಲ್ಲಿ ಪಾಲಿಕೆ ಚುನಾವಣೆ ಸರಿಯಪ್ಪ, ಡಿವೈಡ್ ಮಾಡಿಬಿಟ್ರು ನೋಡಿ. ರಘು ಬಿಜೆಪಿ ಅವ್ರು ಡಿವೈಡ್ ಮಾಡಿಬಿಟ್ರು. ಇವರು ಯಾವ್ದೋ ಶಿವಸೇನೆ ಡಿವೈಡ್ ಮಾಡಿಬಿಟ್ರು, ಉದ್ಧವ್ ಠಾಕ್ರೆ ಬಣ ಇದು ಮಾಡಿಬಿಟ್ರು, NCP ಏನೋ ಮಾಡಿಬಿಟ್ರು. ಆಯ್ತಪ್ಪ, ಪಾರ್ಟ್ ಆಫ್ ಸ್ಟ್ರಾಟಜಿ ಅಂತ ಕರೀತಾರೆ ರಾಜಕಾರಣದಲ್ಲಿ, ಅದನ್ನ ತಂತ್ರಗಾರಿಕೆ ಅಂತ ಕರೀತಾರೆ. ಇವ್ರು ಡಿವೈಡ್ ಮಾಡಿದವ್ರನ್ನ ನೀವೇನ್ ಮಾಡಿದ್ರಿ? ಯಾವ ಪಾರ್ಟಿಗಳ್ರಿ ಇವು? ಯಾವ್ದು ವಂಚಿತ್ ಬಹುಜನ ಆಘಾಡಿ, ರಾಷ್ಟ್ರೀಯ ಸಮಾಜ್ ಪಕ್ಷ, ಇವೆಲ್ಲ ಯಾವ ಪಾರ್ಟಿಗಳ್ರಿ? ಚುನಾವಣೆಯಲ್ಲಿ ಹೆಸರು ಗೊತ್ತಿದ್ದೇನ್ರಿ? ನಾವೇ ಹುಡುಕಿ ಓದ್ಬೇಕಲ್ರಿ ಇದನ್ನ. ಅಧಿಕಾರಕ್ಕೆ ಬಂದ ನಂತರ ರಾಜ್ಯದ ಜನತೆ ತಿರಸ್ಕಾರ ಮಾಡಿ ಮತ್ತೊಮ್ಮೆ ಕಾಂಗ್ರೆಸ್ ಅನ್ನು 2023ರಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರ ಮತ್ತೆ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಇದೇ ರೀತಿ ನಡೆಯುತ್ತೆ. ಆದ್ರೆ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ED IT ಬಹುತೇಕ ಕೇಂದ್ರದ ಮಹಾರಾಷ್ಟ್ರದ ನಾಯಕರುಗಳಲ್ಲಿ ಯಾರಿದ್ದಾರೆ? ED IT ಗಳಲ್ಲಿ ಕೇಸಲ್ಲಿ ಇದ್ದಂತವ್ರನ್ನ ಕರ್ಕೊಂಡೋಗಿ ಜೊತೆ ಸೇರ್ಕೊಂಡು ವಾಷಿಂಗ್ ಮೆಷಿನ್ ಮಾಡಿಸ್ಕೊಂಡು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಜನತೆಯನ್ನು ಸ್ವಲ್ಪ ದಿನ ತಳೆದು ಕ್ಲೀನ್ ಮ್ಯಾಂಡೇಟ್. ಎಸ್, ಅಫ್ ಕೋರ್ಸ್ ಸೋತಿದ್ದೇವೆ, ಆದ್ರೆ ಎಷ್ಟು ನಾವು ಏನು 80 ಸ್ಥಾನಗಳನ್ನು ಗೆದ್ದಿದ್ದೇವೆ. ಬಿಜೆಪಿ ಮತ್ತೆ ಮಿತ್ರ ಪಕ್ಷಗಳು 126 ಸ್ಥಾನಗಳನ್ನು ನಾವು 80 ಸ್ಥಾನಗಳನ್ನು ಗೆದ್ದಿದ್ದೇವೆ. ಅದರ ಅರ್ಥ ನಾವು ಯಾವುದೇ ಸೋಲನ್ನ ಒಪ್ಕೊಂಡಿಲ್ಲ. ಅಂದ್ರೆ ರಾಜ್ಯದ ಮಹಾರಾಷ್ಟ್ರದ ಮುಂಬೈ ಜನತೆ ಬಿಡ್ರಿ. ನೀವು ಸೋತ ಮೇಲೆ ನೀವು ಒಪ್ಕೊಳ್ಳಿ ಬಿಡ್ಲಿ, ಬೋರ್ಡ್ ಮೇಲೆ ಅದನ್ನೇ ಓದ್ಕೊಳ್ಳೋದು ಜನ. ಇರ್ಲಿ, ಮಾತಾಡ್ತೀನಿ. ಬಸವರಾಜ್ ಅವರೇ ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಎಷ್ಟು ಎಲೆಕ್ಷನ್ಗಳು ನೀವು ED ಮೇಲೆ IT ಮೇಲೆ ಅವ್ರು ಮಾಡಿರ್ಬೋದ್ರಿ, ಮಾಡಿದ್ದಾರೆ ಅಂತಲೇ ಅಂದ್ಕೊಂಡ್ಬಿಡೋಣ. ಈಗ ಎಲೆಕ್ಷನ್ನು ಆಯಿತು, ವೋಟ್ ಚೋರಿ ಆಯಿತು, ED IT ಆಯಿತು, ಎಲ್ಲ ಬಣಗಳು ಹೊಡೆದ್ಬಿಟ್ಟಿದ್ದಾರೆ ಅಂತ ಆಯಿತು. ಎಷ್ಟು ಎಲೆಕ್ಷನ್ಗಳು ಈ ಥರ ಇಲ್ಲ ರಮಕಾಂತ್, ಈಗ ನಾವೂ ಒಂದು ಸಮಯದಲ್ಲಿ ಈ ED IT CBIಗಳ ಬಲಿಪಶು ಆಗಿದ್ದೀವಿ. ಆದರೆ ನಾವೂ ತಿಳ್ಕೊಂಡಿರೋದು ಇದು ಹೊಸ ವಿಚಾರನೇ ಅಲ್ಲ ರಾಜಕೀಯದಲ್ಲಿ. ಕಾಂಗ್ರೆಸ್ ಏನು ಬಳಸಿಲ್ವಾ ಅದನ್ನ? ಅವಾಗಿನ ಕೋರ್ಟ್ಗಳನ್ನು ಆ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾವೆ, CBIನ ಅವರು ಕೇಸ್ ಪ್ಯಾರೆಟ್ ಆಗಿ ಬಳಸಿದ್ದಾರೆ ಅಂತ. ಸೊ ಅಧಿಕಾರ ಇದ್ದಾಗ ಅದನ್ನ ಬಳಸಿ, ಅಧಿಕಾರ ಇಲ್ಲಾರ್ದಾಗ ಅದಕ್ಕೆ ದೂಷಿಸ್ತಾರೆ.
ಅದು ಅರಿವಿಲ್ಲ ಅಂತ. ಈಗ ನಮ್ಮಂಥ ಹೊಸ ಪಕ್ಷ ಇವಾಗಿನ್ನೂ ನಾವು ಏನೋ ಚುನಾವಣೆಗಳನ್ನು ಕಲಿತಾ ಇದೀವಪ್ಪ, ಇಂಥದ್ದು ಬರುತ್ತೆ ಅಸ್ತ್ರ, ಇದು ಒಂದು ಅಸ್ತ್ರ ಇದೆ ಅಂತ ಗೊತ್ತಿಲ್ಲ ಅಂತ ನಾವು ಅನ್ಬೋದು. ಕಾಂಗ್ರೆಸ್ನವ್ರು ಅನ್ನೋದು ಅದು ಐ ಡೋಂಟ್ ರಿಯಲಿ, ಬಿಕಾಸ್ ಆ ಟೂಲ್ನ ಅವರು ಆಲ್ರೆಡಿ ಯೂಸ್ ಮಾಡಿದ್ದಾರೆ. ನಾವು ಕಮ್ಮಿ ಬಳಸಿದ್ರು ಅಂತ ಅಷ್ಟೇ, ಜಾಸ್ತಿ ಬಳಸ್ಕೊಂಡಿರಲಿಲ್ಲ ಅಂತ. ಹೆಂಗ್ ಗೊತ್ತು? ನೀವು ನಿಮ್ಮಷ್ಟು ಅವಾಗ ಮೀಡಿಯಾ ಇರ್ಲಿಲ್ವೇನೋ, Correct. ಇದ್ದಿದ್ರೆ ಮೇ ಬಿ ಎಲ್ಲ ಆಚೆ ಬಂದಿರೋದು. ಅದು ಬಿಜೆಪಿ ಅವರು ಅನುಭವಿಸಿರ್ತಾರೆ, ಆ ಟೈಮಲ್ಲಿ ನಾವು ಇರಲಿಲ್ಲ. ಸೊ ಇವಾಗ ನಡೀತಾ ಇರೋ ಒಂದು ವಿಚಾರ ನಾವಲ್ಲಿ ನೋಡಿದ್ರೆ EDIT ಬಳಕೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಪೊಲಿಟಿಕಲ್ ಅಪ್ಸ್ ಆ್ಯಂಡ್ ಡೌನ್ಸ್ ನಾವು ಹಿಸ್ಟಾರಿಕಲಿ ನೋಡಿದರೆ, ಒಂದು ಕಾಲದಲ್ಲಿ ಈಗ ಇಂದಿರಾ ಗಾಂಧಿ ಅವರು ಇದ್ದಂಥ ಸಮಯದಲ್ಲಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಸಿಕ್ಕರೆ ಸಾಕು ಅವ್ನು ಗೆದ್ದಂಗೆ ಅನ್ನುವಂಥ ಒಂದು ಕಾಲ ಇತ್ತು. ಫೇಮಸ್ ಸೇಯಿಂಗ್ ಇದೆ ಅದ್ರ ಬಗ್ಗೆ. ಈಗ ಅದು ಸ್ವಲ್ಪ ದಿವಸದವರೆಗೂ ಕಂಟಿನ್ಯೂ ಆಯಿತು. ಈಗ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ರು. 2010 to 2004 to 2014 ಟೈಮ್ ಫ್ರೇಮ್ ಏನಿತ್ತು, ಆ ಟೈಮಲ್ಲೂ ಹಂಗೆ ಇತ್ತು. ಕಾಂಗ್ರೆಸ್ ಜೊತೆ ನೀವು ಅಫಿಲಿಯೇಟೆಡ್ ಆಗಿದ್ರೆ, ಕಾಂಗ್ರೆಸ್ ಜೊತೆ ನೀವು ಗಠಬಂಧನಲ್ಲಿದ್ದರೆ ಆಟೋಮೆಟಿಕ್ ಆಗಿ ನೀವು ಗೆಲ್ತೀರ. ಅದೊಂದು ಮ್ಯಾಗ್ನೆಟಿಕ್ ಪವರ್ ಇತ್ತು ಆ ಟೈಮಲ್ಲಿ. ಇವಾಗ ಆ ಮ್ಯಾಗ್ನೆಟಿಕ್ ಪವರ್ ಬಿಜೆಪಿ ಶಿಫ್ಟ್ ಆಗಿದೆ. ನಾವು ಒಪ್ಕೋಬೇಕಾದಂಥ ವಿಚಾರ. ಅದು ಲೀಡರ್ಶಿಪ್ ಕಡೆಯಿಂದ ಇರ್ಬೋದು, ಅಥವಾ ಅವರ ಸಂಘಟನೆ ಅಷ್ಟೊಂದು ಬಲವಾಗಿರ್ಬೋದು, ಆಮೇಲೆ ಅವರು ಮಾಡುವಂಥ ಸ್ಟ್ರಾಟಜಿಗಳು ಏನಿದಾವೆ, ದೋಸ್ ಆರ್ ಆಲ್ ಪಾರ್ಟ್ ಆಫ್ ಪಾಲಿಟಿಕ್ಸ್. ನಾವು ಯಾವಾಗಲೂ ಇವಾಗ ನಾವು ಅದನ್ನೇ ಹೇಳ್ತೀವಿ, ಎಲೆಕ್ಷನ್ನಿಗೆ ರೂಲ್ಸ್ ಇಲ್ಲ, ಸರ್ಕಾರ ನಡೆಸೋಕೆ ರೂಲ್ಸ್ ಇದ್ದಾವೆ, ಎಲೆಕ್ಷನ್ನಿಗೆ ರೂಲ್ಸ್ ಇಲ್ಲ. ನಾವು ಈ ಆಟಗಳನ್ನು ಕಲಿಬೇಕು, ಆಡಬೇಕು. ಆದರೆ ಅದನ್ನು ನಡೀತಾ ಇರಬೇಕಾದ್ರೆ ಹಂಗಂದ್ರೆ ಇದು ಯಾವ ರೀತಿ ಜನ ಇದನ್ನು ನೋಡ್ತಾ ಇದ್ದಾರೆ, ಬಿಕಾಸ್ ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ಆ್ಯಸ್ ಎ ನೇಷನ್ ನಾವು ಹೇಗೆ ಬೆಳೀತಾ ಇದ್ದೀವಿ. ಮುಂಬೈ ಒಂದು ಕಾಲದಲ್ಲಿ, ಈಗ ಶಿವಸೇನೆ ಆಗಲಿ ಮತ್ತು ಅವರು ಮುಂಬೈಗೆ ಕೊಟ್ಟಂಥ ಏನೋ ಒಂದು ಅಸ್ಮಿತೆ ನಾವು ಮಾತಾಡ್ತೀವಿ, ಎಲ್ಲಿ ಎಡಿದ್ವಿ ಅಂತ ನೋಡ್ತಾ ಇದೆ. ಯಾಕಂದರೆ ಇವಾಗ ದೇರ್ ಆರ್ 2 ಮಿಸ್ಟೇಕ್ಸ್. ಲಾಸ್ಟ್ ಎಲೆಕ್ಷನ್ನಲ್ಲಿ ಒಂದು, ಅವರು ಠಾಕ್ರೆ ಫ್ಯಾಮಿಲಿ ಬೇರೆ ಆಗಿದ್ದು, ಒಬ್ರಿಗೊಬ್ಬರ ಮೇಲೆ ಕೆಸರು ಎರಚಾಡಿದ್ದು ಒಂದು ಕಡೆ. ಆದರೆ ಈ ಎಲೆಕ್ಷನ್ನಲ್ಲಿ ಜೊತೆಗೆ ಬಂದರು, ಲೇಟ್ ಆಗೋಯ್ತು, ಲೇಟ್ ಆಗೋಯ್ತೋ ಬಿಡ್ತೋ, ದಟ್ ಈಸ್ ಒನ್ ಪಾರ್ಟ್. ಪಂಚೆ ರಸ್ಮಲಾಯಿ, ಈ ಬಾಳ್ ಸಾಹೇಬ್ ಠಾಕ್ರೆ ಏನಿದ್ರು, ಅವರು ಮರಾಠಿ ಮಾತ್ರ ಅಲ್ಲ, ಮರಾಠಿಗರಿಗೆ ಆದ್ಯತೆ ಕೊಡ್ತಾ ಇದ್ರು. ಅದು ನನಗೆ ಮಿಸ್ಸಿಂಗ್ ಅನಿಸ್ತು. ಇದು ಇವರ ಚುನಾವಣೆಯಲ್ಲಿ ಅವರು ಮರಾಠಿ ಮಾತಾಡಿದ್ರೆ ಹೊರತು ಮರಾಠಿಗರಿಗೆ ಏನು ಆದ್ಯತೆ, ಅವ್ರು ಯಾವತ್ತು ಬಾಳ್ ಸಾಹೇಬ್ ಠಾಕ್ರೆ ಅವ್ರ ನೀವು ಭಾಷಣಗಳಾಗಲಿ ಅವರ ಕೆಲಸ ನೀವು ನೋಡಿದರೆ, ಮರಾಠಿಗರಿಗೆ ಅಲ್ಲಿ ಆದ್ಯತೆವಾಗಿ ಅವ್ರಿಗೆ ಇದು ಪ್ರೈವೇಟಲ್ಲಿರ್ಬೋದು, ಗೌರ್ಮೆಂಟಲ್ಲಿರ್ಬೋದು, ಅವರಿಗೆ ಬೇಕಾದಂಥ ನೌಕರಿಗಳಾಗಲಿ, ಉದ್ಯೋಗಗಳಾಗಲಿ, ಆಮೇಲೆ ಅಲ್ಲಿ ಈ ಇಂಡಸ್ಟ್ರಿಗಳ ಸೆಟಪ್ ಆಗಬೇಕಾದ್ರೆ ಅವ್ರಿಗೆ ಬೇಕಾದಂಥ ಆದ್ಯತೆಗೆ ಹೋರಾಟ ಮಾಡ್ತಿದ್ರು. ಅದು ಮಿಸ್ ಆಗಿದೆ ಕಳೆದ 10 ವರ್ಷದಲ್ಲಿ. ಅವರ ಮಕ್ಕಳು ಏನು ನಡೆಸ್ಕೊಂಡು ಬಂದಿದ್ದಾರೆ, ಆ ಲೆಗಸಿನ ಅವ್ರು ಬಿಜೆಪಿ ಅವರು ಕಂಟಿನ್ಯೂ ಮಾಡಿ. ಬಿಜೆಪಿ ಅವರು ಮಾತಾಡ್ಬಿಟ್ರ ಮರಾಠಿಗರ ಬಗ್ಗೆ? ಇಲ್ಲ, ಮತ್ತೆ ಬಿಜೆಪಿ ಅವರು ತಮ್ಮ ಅಜೆಂಡಾ ಕಂಟಿನ್ಯೂ ಮಾಡಿದ್ದಾರೆ. ಅದು ಡೈಲ್ಯೂಟ್ ಆಗಲಿಲ್ಲ. ಮರಾಠಿಗರ ಕಿರೀಟ ಅವ್ರು ಡೈಲ್ಯೂಟ್ ಮಾಡಲೇ ಇಲ್ಲ. ಅವ್ರು ಮರಾಠಿಗರ ವಿಷಯಕ್ಕೆ ಹೋಗ್ಲೇ ಇಲ್ವಲ್ಲ ಈ ಎಲೆಕ್ಷನ್ ಅಲ್ಲಿ. ಅವ್ರು ಮಿಕ್ಕಿದ್ದು ಇದೆಲ್ಲ ಕನ್ಸಾಲಿಡೇಟ್ ಮಾಡಿದ್ರು, ಮರಾಠಿ ಬಿಟ್ಟು ಮಾತಾಡೋಣ ಅಂತ ಹೇಳಿ. ಪ್ಲಸ್ ಹಿಂದೂ ಅಜೆಂಡಾ ಇತ್ತು. ಮರಾಠಿಗರು ವಿ ನೋ ದಟ್ ದೇರ್ ಇಸ್ ಅ ಪ್ರಾಮಿನೆಂಟ್ ಹಿಂದೂ ಅಫಿಲಿಯೇಷನ್ ಟು ದೆಮ್. ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಮಹಾರಾಷ್ಟ್ರದಂಥ ಒಂದು ರಾಜ್ಯದಲ್ಲಿ, ಇದು ಮುಂಬೈ ಅಂತ ಒಂದು ವಾಣಿಜ್ಯ ನಗರದಲ್ಲಿ ಅನ್ನೋ ಒಂದು ವಿಷಯ ಬಂದಾಗ, ಇಲ್ಲಿ ಈ ಕ್ಷಣಕ್ಕೂ ಶಿವಾಜಿ, ಮರಾಠಿ ಭಾಷೆ, ಮರಾಠಿಗರು, ಈ ಒಂದು ಕಮರ್ಷಿಯಲ್ ಪ್ಲೇಸ್ಗಳಲ್ಲಿಯೂ ಕೂಡ ಈ ಅಸ್ಮಿತೆಗಳು ಇವತ್ತಿಗೂ ಉಳ್ಕೊಂಡಿದೆಯಾ? ಯಾವ ಹೋರಾಟವನ್ನು ಬಾಳಾ ಸಾಹೇಬ್ ಠಾಕ್ರೆ ಅವರು ಶುರು ಮಾಡಿದ ಕಾಲಘಟ್ಟಕ್ಕೂ ಇವತ್ತಿನ ಕಾಲಘಟ್ಟಕ್ಕೂ ಅಸ್ಮಿತೆ ಉಳಿದಿದೆಯಾ? ಅಂದರೆ ಯಾವುದೋ ಒಬ್ಬ ಪಕ್ಷ ಇದೆಯಪ್ಪ, ಇವರು ಮರಾಠಿಗರು ಏನೋ ಮಾಡಿಬಿಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ಅಥವಾ ಎಲ್ಲ ರಾಜಕಾರಣಿಗಳು ಒಂದೇ ಅಂತ ಮಹಾರಾಷ್ಟ್ರ ಜನ ನೋಡೋಕ್ಕೆ ಶುರು ಮಾಡಿದೆ? ಎಲ್ಲ ಕಡೆಯಿಂದ ಬರ್ತಾರೆ ಈ ಮಹಾರಾಷ್ಟ್ರಕ್ಕೆ, ಎಲ್ಲ ಕಡೆಯಿಂದ ಜನ ಇದ್ದಾರೆ. ಅದಲ್ಲ, ನಾನು ನೀನು ಮರಾಠಿ ಮಾತಾಡು, ನೀನು ಹಿಂದಿ ಮಾತಾಡಬೇಡ, ನೀನು ಕನ್ನಡ ಮಾತಾಡಬೇಡ, ತಮಿಳು ಮಾತಾಡಬೇಡ, ನೀನು ಓಡಿಸ್ಬಿಡ್ತೀನಿ, ಇದು ನಡೆಯುತ್ತಾ? ಇವತ್ತಿಗೂ ಈ ಸಂಘಗಳು, ಈ ಅಸ್ಮಿತೆಗಳ ಹೋರಾಟ, ಯಾವುದೋ ಸಣ್ಣ ಇಶ್ಯೂ ಇಟ್ಕೊಂಡು ಒಂದು ಕಾಲಕ್ಕೆಲ್ಲ ದೊಡ್ಡದಾಗಿ ಮಿಂಚಿದ್ರಲ್ಲ, ಅದು ಇವತ್ತಿಗೂ ಇದೆಯಾ? ಬೆಂಗಳೂರು ಅಂತ ಬಂದಾಗ ನೆಕ್ಸ್ಟ್ ಏನಾಗುತ್ತೆ?